ನಮಸ್ಕಾರ ಎಲ್ರಿಗೂ. ಇವತ್ತು ಗುರುಪುಷ್ಯ ಇರೋದ್ರಿಂದ ಸಾಯಂಕಾಲ ನೀವು ಫ್ರೀ ಇದ್ರಿ ಅಂದ್ರೆ, ದುಡ್ಡಿನ ಸಮಸ್ಯೆ ನಿಮಗಿತ್ತು ಅಂದ್ರೆ ಈ ರೀತಿ ವ್ರತವನ್ನು ನೀವು ಮಾಡಿದ್ರೆ ದುಡ್ಡಿನ ಸಮಸ್ಯೆ ಕಡಿಮೆ ಆಗುತ್ತಂತ. ಇದು ಇವತ್ತೇ ಗುರುಪುಷ್ಯ ದಿನನೇ ಮಾಡಬೇಕಂತ. ಸಾಯಂಕಾಲ ಅಥವಾ ಮಾರ್ನಿಂಗ್ ಅಂತ. ಮಾರ್ನಿಂಗ್ ಆಲ್ರೆಡಿ ಮುಗ್ದೋಗೈತೆ. ನಾನು ಮಠಕ್ಕೆ ಹೋದಾಗ ಅಲ್ಲೇ ಅರ್ಚಕರು ಹೇಳಿದ್ದು. ಇವಾಗ ನಿಮ್ಗೆ ಯಾರಿಗಾದರೂ ದುಡ್ಡಿನ ಸಮಸ್ಯೆ ಇತ್ತು ಅಂದ್ರೆ ಅವರು ಇವತ್ತೇ ನೀವು ರಾಘವೇಂದ್ರ ದೇವಸ್ಥಾನಕ್ಕೆ ಸಾಯಂಕಾಲ ತಲೆ ಸ್ನಾನ ಮಾಡಿಕೊಂಡು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಕೊಂಡು ಏನು ಅರಿಶಿನ ಕುಂಕುಮ ಅಕ್ಕಿ 2 ದೀಪ ಮತ್ತು ಅದು ತುಪ್ಪದ ದೀಪ ಹಚ್ಚಿ ನಿಮಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕಾಗತ್ತೆ. 2 ಸುತ್ತು 5 ಸುತ್ತು 11 ಸುತ್ತು 9 ಸುತ್ತು ಈ ರೀತಿನ ನೀವು ಹಾಕಿ ನೀವು ಇದು ದೀಪನ ಬೆಳಗಬೇಕಾಗತ್ತೆ. ಇದರಿಂದ ದುಡ್ಡಿನ ಸಮಸ್ಯೆ ಪರಿಹಾರ ಆಗತ್ತಂತ. ಅದು ಇವತ್ತೇ ನೀವು ಗುರುಪುಷ್ಯ ದಿನಾನೇ ಮಾಡಬೇಕಾಗಿರೋವಂಥ ವ್ರತ. ಇದನ್ನು ನೀವು ನೋಡ್ಕೊಳ್ರಿ. ಈ ರೀತಿನ ಒಂದು ತಟ್ಟೆನ ತೊಗೊಂಡೋಗಿ, ತಟ್ಟೆನ ಆಲ್ಮೋಸ್ಟ್ ಮಠದಲ್ಲೇ ಇರುತ್ತೆ. ನಿಮಗೆ ಒಂದೊಳ್ಳೆ ಅಲ್ಲಿ ಮಠದಾಗ ಸಿಗಲ್ಲ ಅಂದ್ರೆ ಅಡಿಕೆ ತಟ್ಟೆ ಸಿಗುತ್ತೆ. ಅಡಿಕೆ ತಟ್ಟೆ ತೊಗೊಂಡೋಗಿ, ಯಾಕಂದರೆ ಈ ದೀಪ ಹಚ್ಚಿ ನೀವು ಈ ದೀಪನೇನೈತಿ ಅಲ್ಲೇ ರಾಯರ ಮಠದಲ್ಲೇ ಬಿಟ್ಟು ಬರಬೇಕಾಗತ್ತೆ. ಹಾಗಾಗಿ ನೀವು ಅಲ್ಲಿ ನಿಮಗೇನಾದರೂ ಈ ಥರ ತಟ್ಟೆ ವ್ಯವಸ್ಥೆ ಇಲ್ಲ ಅಂತ ಅಂದ್ಕೊಂಡ್ರೆ ಅಡಿಕೆ ತಟ್ಟೆ ಇರುತ್ತಲ್ಲ, ಅಡಿಕೆ ತಟ್ಟೆ ತೊಗೊಂಡು 2 ಮಣ್ಣಿಂದು ಹಣತೆ ತೊಗೊಂಡು ಈ ರೀತಿ ಸೇಮು ಆ ತಟ್ಟೆ ಒಳಗೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಅಕ್ಕಿ ಹಾಕಿ ಒಂದು ಸ್ವಸ್ತಿಕ್ ಬರೋದು, ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ನಿಮಗೆ ಈ ಮಣ್ಣಿನ ಹಣತೆ ಇಟ್ಟು ಅದಕ್ಕೆ ತುಪ್ಪ ಮತ್ತು ಹಾಕಿ ಸೇಮ್ ನಾನು ಇವಾಗ ಹೆಂಗೆ ಮಾಡ್ತಾಯಿದ್ದೀನಿ ಆ ರೀತಿ ನೀವು ಈ ವ್ರತನ ಮಾಡಬೇಕಾಗತ್ತೆ. ಇದಕ್ಕೆ 5 2 ನಿಮ್ಗೆ ಎಷ್ಟು ಹೂ ತೊಗೊಂಡು ಹೋಗೋಕ್ಕಾಗತ್ತೆ ಅಷ್ಟು ಈ ತಟ್ಟೆ ಒಳಗೆ ಹೂವನ್ನಿಟ್ಟು ನೀವು ಭಕ್ತಿ ಶ್ರದ್ಧೆಯಿಂದ ರಾಘವೇಂದ್ರನ ಹತ್ರ ಕೇಳ್ಕೊಳ್ರಿ. ದೇವರೇ, ಈ ದೀಪ ಹೆಂಗೆ ನಿಧಾನಕ್ಕೆ ಉರಿತೈತಿ, ಆ ರೀತಿ ನನಗೆ ಸಮಸ್ಯೆ ಇರೋದು ಬೇಗ ಪರಿಹಾರ ಸಿಗಲಿ ಅಂಥೇಳಿ ನೀವು ಕೇಳ್ಕೊಳ್ತಾ ನೀವು ಈ ತುಪ್ಪದ ದೀಪನ 5 ಸುತ್ತು 2 ಸುತ್ತು ಮತ್ತು 9 ಸುತ್ತು ಈ ರೀತಿ ದೀಪ ಹಚ್ಕೊಂಡು ಸುತ್ತಿ ನಮಸ್ಕಾರ ಮಾಡಿ ಇದನ್ನು ನೀವೇನೈತಿ ಅಲ್ಲೇ ದೇವ್ರ ಹತ್ರನ ಬಿಟ್ಟು ಬರಬೇಕಾಗುತ್ತೆ. ಅದಕ್ಕೆ ನೀವು ಅಡಿಕೆ ತಟ್ಟೆನೇ ತೊಗೊಂಡೋಗ್ರಿ. ಇದು ಬಂದು ಇಲ್ಲಿ ನಾವಿರುವಂತಲೇ ಈ ತಟ್ಟೆ ವ್ಯವಸ್ಥೆ ಐತೆ. ಹಾಗಾಗಿ ಇಲ್ಲಿರೋರು ಇವನ್ನಷ್ಟೇ ತೊಗೊಂಡೋಗ್ತಾರೆ. ನಿಮಗಲ್ಲಿ ತಟ್ಟೆ ವ್ಯವಸ್ಥೆ ಇಲ್ಲ ಅಂದ್ರೆ ಅಡಿಕೆ ತಟ್ಟೆ ಮಾತ್ರ ತೊಗೊಂಡೋಗ್ರಿ. ನಿಮ್ಮ ಮನೆಯಲ್ಲಿರೋಂಥ ಈ ಥರ ತಟ್ಟೆನ ತೊಗೊಂಡೋಗ್ಬೇಡ್ರಿ, ಯಾಕಂದ್ರೆ ವಾಪಸ್ ತರೋಕ್ಕಾಗಲ್ಲ ಅದು. ಯಾಕಂದರೆ ನೀವು ಪೂಜೆ ಮುಗಿದ ತಕ್ಷಣವೇ ಅದನ್ನೆಲ್ಲ ತೆಗೆದಿಟ್ಟು ಬರೋಕ್ಕಾಗಲ್ಲ. ಹಾಗಾಗಿ ನೀವೇನೈತಿ ಅಡಿಕೆ ತಟ್ಟೆ ಆದರೆ ಅಲ್ಲೇ ಬಿಟ್ಟು ಬರ್ಬೋದು. ಹಾಗಾಗಿ ಅಡಿಕೆ ತಟ್ಟೆ 2 ಮಣ್ಣಿನ ಹಣತೆ ಅಕ್ಕಿ ತುಪ್ಪದ ದೀಪ ತೊಗೊಂಡೋಗಿ ಈ ರೀತಿ ಬೆಳಗಿ ನಿಮ್ಮ ಭಕ್ತಿ ಶ್ರದ್ಧೆಯಿಂದ ಪ್ರದಕ್ಷಿಣೆ ಹಾಕುವಂಥ ಸಂದರ್ಭದಲ್ಲಿ ಮನಸ ಇಚ್ಛೆ ಕೇಳ್ಕೊಳ್ರಿ. ರಾಘವೇಂದ್ರ, ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನನಗೂ ಯಾರು ತೊಂದರೆ ಕೊಡೋದು ಬೇಕಿಲ್ಲ, ನಾನು ದುಡ್ದಿರೋ ದುಡ್ಡು ಮಾತ್ರ ನನ್ನ ಹತ್ರ ಉಳಿದಿ ಅಂತೇಳಿ ಮನಸ ಇಚ್ಛೆಯಿಂದ ಕೇಳ್ಕೊಂಡ್ರಿ ಅಂದ್ರೆ ನೀವು ದುಡ್ದಿರೋದಕ್ಕೆ ನಿಮಗೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಈ ರೀತಿ ನೀವೇನೈತಿ ಪ್ರದಕ್ಷಿಣೆ ಹಾಕ್ತಾ ರಾಘವೇಂದ್ರಗೆ ತುಪ್ಪದ ದೀಪನ ಬೆಳಗಬೇಕಾಗತ್ತೆ ಅಷ್ಟೇ. ನೀವು ಬೆಳಗ್ಗೆ ಈ ತಟ್ಟೆನ ಅಲ್ಲಿ ದೇವ್ರ ಹತ್ರನ ಇಟ್ಟು ಬರಬೇಕು ಅಷ್ಟೇ. ಅದನ್ನು ಬಿಟ್ಟರೆ ಏನಿಲ್ಲ. ಇದು ಇವತ್ತೇ ಮಾಡಬೇಕಾಗಿರೋದು. ಇದು ಇವತ್ತು ಒಂದೇ ದಿನದ ವ್ರತ ಮಾತ್ರ. ಇದನ್ನು ನೀವು ಎಷ್ಟು ದಿನ ಮಾಡಬೇಕು ಅಂತ ಏನಿಲ್ಲ. ಇವತ್ತೇ ಸಾಯಂಕಾಲ ನಿಮ್ಗೆ ಟೈಮ್ ಇತ್ತು ಅಂದ್ರೆ ಮಠಕ್ಕೆ ಹೋಗಿ ಈ ರೀತಿ ದೀಪ ಬೆಳಗಿ ನಿಮ್ಮ ಕಷ್ಟಕ್ಕೆ ಪರಿಹಾರನ ಕಂಡುಕೊಳ್ರಿ. ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಯಾರೆಲ್ಲ ರಾಘವೇಂದ್ರ ಭಕ್ತರಿದ್ದೀರಿ ಅವರು ರಾಯರಿದ್ದಾರೆ ಅಂಥೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಿ. ನಿಮಗೂ ರಾಘವೇಂದ್ರ ಒಳ್ಳೇದು ಮಾಡಲಿ. ಯಾವುದೇ ಕೆಲಸ ಮಾಡಬೇಕಂದ್ರೂ ನಾವು ನಂಬಿಕೆಯಿಂದ ಮಾಡಬೇಕು. ಸ್ವಲ್ಪ ತಡವಾದರೂ ಪರವಾಗಿಲ್ಲ, ದೇವರು ನಮಗಾಗಿ ಒಂದು ವ್ಯವಸ್ಥೆನ ಮಾಡೇ ಮಾಡ್ತಾರೆ ಅಷ್ಟೇ. ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.